Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ತುಂಬ ಒಂದು ಏನಂತಾರೆ ಜಾಲಿ ಮೂಡ್ ಅಂತಲೇ ಹೇಳ್ಬೋದು. ಸೊ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ. ಸೊ ಹಾಗೆ ವೀಡಿಯೋನ ಶುರು ಮಾಡೋಣ. ಇವತ್ತೊಂದು ತುಂಬ ಫನ್ನಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ. ಹಾಗೆ ಕೊನೆ ತನಕ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂತೆ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವಾಗ ನಾನು ಬಂದು ವಂಡರ್ಲಾ ಹೋಗ್ತಿರೋದು. ಓಕೆನಾ, ನಾನು ಮತ್ತು ಸಿಸ್ಟರ್ ಏನಿದ್ದಾರೆ ಅವರು ವಂಡರ್ಲಾ ಎಲ್ಲ ಇಬ್ಬರೂ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಅಲ್ಲಿಗೆ ಏನಿರುತ್ತೆ ನಮ್ಮದು ಕಾಟನ್ದು ನಾರ್ಮಲ್ದು ಏನಿರುತ್ತೆ ಡ್ರೆಸ್ ಎಲ್ಲ ಅಲ್ಲಿ ಹಾಕೋಂಗಿಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹಾಗಾಗಿ ಹಂದವೇ ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿದ್ವಿ. ಇನ್ನು ಅಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ವಂಡರ್ಲಾ ಏನಿರುತ್ತೆ ಸೊ ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಮುಂಚೆನೇ ಏನು ನಾನು ಯಾವುದೇ ರೀತಿ ಐಡಿಯಾ ಇರಲಿಲ್ಲ. ಹಾಗಾಗಿ ಎಲ್ಲೂ ಕೂಡ ನಾವು ಹೊರಗಡೆ ಈ ರೀತಿ ಬಟ್ಟೆಗಳನ್ನ ಏನಂತಾರೆ ನೈಲಾನ್ ಬಟ್ಟೆ ಅಲ್ಲಿ ಹಾಕುವಂಥದ್ದು, ಹಾಗಾಗಿ ಆ ಥರ ಏನು ಕೂಡ ಪರ್ಚೇಸ್ ಮಾಡಿಲ್ಲ. ಸೊ ಅಲ್ಲೇ ಹೋಗ್ತಾ ಅಂದವೇ ನಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದೊಂದನ್ನ ಬಟ್ಟೆನ ಪರ್ಚೇಸ್ ಮಾಡಿಕೊಂಡು ಇನ್ನು ಕೊನೆಯಲ್ಲಿ ಆಟೋ ಮಾಡಿಕೊಂಡು ಹೊರಟಿದ್ದಾಯಿತು ಒಳಗಡೆಗೆ. ಅಲ್ಲಿಂದ ಏನು ಒಂದು 10 ನಿಮಿಷ ಅಂತಲೇ ಹೇಳ್ಬೋದು ರೀಚ್ ಆಗಿದ್ದಾಯಿತು. ಇನ್ನು ಇದು ಬಂದು ನಮ್ಮ ಮನೆಗೆ ತುಂಬಾ ಹತ್ತಿರ ಇರುವಂಥ ಜಾಗ ವಂಡರ್ಲಾ. ಓಕೆನಾ, ತುಂಬ ಇನ್ನು ಲಾಂಗ್ ಅಂತಲೇ ಏನಿಲ್ಲ, ತುಂಬ ಟ್ರಾವೆಲ್ ಮಾಡಬೇಕು ಅನ್ನೋದೇನಿಲ್ಲ, ತುಂಬ ಹತ್ತಿರ ಇದೆ. ಆದ್ರೂ ಒಂದೆರಡು ಸಲ ಏನೋ ಇದು ಹೋಗ್ತಿರೋದು. ಓಕೆನಾ, ಇದು ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು. ಸಲ ಬಂದಾಗ ಫ್ಯಾಮಿಲಿ ಸಮೇತ ಹೋಗಿದ್ವಿ, ಹಸ್ಬೆಂಡು ಮತ್ತು ಹುಡುಗರು ಮತ್ತು ನನ್ನ ಕಸಿನ್ ಸಿಸ್ಟರ್ ಏನಿದ್ದಾರೆ ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಒಟ್ಟಿಗೆ ಹೋಗಿದ್ವಿ. ತುಂಬ ಒಂಥರ ಫನ್ನಿಯಾಗಿ ತುಂಬ ಎಂಜಾಯ್ ಮಾಡಿದ್ವಿ. ಆ ಟೈಮಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಬ್ಬೊಬ್ಬರೇ ಸಿಂಗಲಾಗಿ ಹೋಗೋದಕ್ಕಿಂತ ಎಲ್ಲರ ಜೊತೆ ಮಿಂಗಲಾಗಿ ಹೋದರೆ ತುಂಬ ಚೆನ್ನಾಗಿರುತ್ತೆ ವಂಡರ್ಲಾ, ತುಂಬ ಫನ್ನಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಸಲ ಯಾವ್ಯಾವುದನ್ನು ಮಿಸ್ ಮಾಡ್ಕೊಂಡಿದ್ವಿ ಗೇಮ್ಗಳನ್ನ, ಅದನ್ನು ಈ ಸತಿ ತುಂಬ ಎಂಜಾಯ್ ಮಾಡಿಕೊಂಡು ಆಡಿದ್ದಾಯಿತು. ಸಲ ಏನಾಯಿತು ಅಂದರೆ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ಇಲ್ಲಿ ಸ್ವಲ್ಪ ಸುತ್ತಾಡಿಕೊಂಡು ಮಕ್ಕಳ ಜೊತೆ ಇದು ಮಾಡಿಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ದಾಯಿತು. ಈ ಸಲ ಯಾವ್ಯಾವುದನ್ನು ಆಟ ಆಡಿಲ್ವೋ ಯಾವ್ಯಾವುದನ್ನು ನೋಡಿಲ್ವೋ ಸೊ ಅದನ್ನು ಗೇಮ್ಸ್ಗಳೆಲ್ಲ ಆಡಿದ್ದಾಯಿತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಈ ಸಲ ಬಂದು ನಾನು ಹೋಗ್ತಾ ಇರುವಂಥದ್ದು ಕಂಪ್ನಿ ಕಡೆಯಿಂದ. ಸೊ ಆಲ್ಮೋಸ್ಟ್ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕ್ಕೊಂಡಿದ್ದೆ ವಂಡರ್ಲಾ ಅಚೀವರ್ ಅಂತ ಹೇಳ್ಬಿಟ್ಟು. ಸೊ ನಾನೇನು ಪಾರ್ಟ್ ಟೈಮ್ ಜಾಬನ್ನು ನಾನು ಸೇರ್ಕೊಂಡಿದ್ದೀನೋ MI ಲೈಫ್ ಸ್ಟೈಲ್ದು, ಸೊ ಅದರದ್ದು ಕೂಡ ಆಲ್ಮೋಸ್ಟ್ ನಾನು ವೀಡಿಯೋನ ಹಾಕಿದ್ದೀನಿ ಆವಾಗಲೇ. ಸೊ ಅದರಿಂದ ನಾನು ಇವತ್ತು ವಂಡರ್ಲಾ ಟ್ರಿಪ್ನ ಫ್ರೀ ಕಾಸ್ಟಲ್ಲಿ ನಾನು ಹೋಗ್ತಿರೋದು ಅಂತಲೇ ಹೇಳ್ಬೋದು. ಸೊ ಇವತ್ತೊಂಥರ ತುಂಬ ಹೊಸ ಜನಗಳ ಪರಿಚಯ ಇದೆ, ಹೊಸ ಜನಗಳ ಜೊತೆ ಮಿಂಗಲಾಗಿ ಇವತ್ತು ಗೇಮ್ಸ್ ಎಲ್ಲ ಆಡಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿರುವಂಥದ್ದು. ಇನ್ನೇನು ನೋಡ್ತಿದ್ರು ನನ್ನ ಸುತ್ತಲೂ ಇರುವಂಥವ್ರು ಇವರೆಲ್ಲ MI ಲೈಫ್ ಸ್ಟೈಲ್ದು ಏನಿರುತ್ತೆ ಸೊ ಆ ಜಾಬ್ನ ವರ್ಕ್ ಮಾಡ್ತಿದ್ದಾರೆ ಆ ಜಾಬಲ್ಲಿ. ಸೊ ಇನ್ನು ನಾವು ಬಂದು ಇವಾಗ ನ್ಯೂ ಜಾಯ್ನಿಂಗ್ ಅಲ್ವಾ, ಹಾಗಾಗಿ ಇಷ್ಟು ಜನ ವಂಡರ್ಲಾ ಅಚೀವರ್ ಅಂತಲೇ ಹೇಳ್ಬೋದು. ಸೊ ಇವರೆಲ್ಲ ಫ್ರೀ ಕಾಸ್ಟಲ್ಲೇ ವಂಡರ್ಲಾನ ಟ್ರಿಪ್ಪನ್ನು ಎಂಜಾಯ್ ಮಾಡಲಿಕ್ಕೆ ಅಂತಲೇ ಬಂದಿರೋದು. ಸೊ ಇನ್ನು ನಾವು ಬಂದು ಏನು ಹೋದ ತಕ್ಷಣ ಏನು ಡ್ರೆಸ್ನ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಏನಕ್ಕಂದರೆ ಸುಮ್ಮನೆ ಫೋಟೋ ವೀಡಿಯೋಗಳಿಗೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳಿಬಿಟ್ಟು ಫಸ್ಟೇ ನಮ್ಗೆ ಯಾವ್ಯಾವ ಥರ ಫೋಟೋ ವೀಡಿಯೋಗಳು ಬೇಕೆಲ್ಲನೂ ಮಾಡಿಕೊಂಡು ಸುತ್ತಾಡಿ ಎಂಜಾಯ್ ಮಾಡಿ ಡ್ರೈ ಗೇಮ್ಸ್ ಏನಿರುತ್ತೋ ಅದನ್ನೆಲ್ಲ ಮಾಡಿದ್ದಾಯಿತು. ಇನ್ನು ವಾಟರ್ ಗೇಮ್ ಆಡಲಿಕ್ಕೆ ಮಾತ್ರ ನಾವು ಆ ಡ್ರೆಸ್ ಏನು ತೊಗೊಂಡಿದ್ವೋ ಮುಂಚೆನೇ ಪರ್ಚೇಸ್ ಮಾಡಿದ್ವೋ ಆ ಡ್ರೆಸ್ಸನ್ನು ಆಮೇಲೆ ಚೇಂಜ್ ಮಾಡಿದ್ರಾಯಿತು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಇಟ್ಕೊಂಡಿದ್ವಿ. ಇನ್ನು ಹೋದ ತಕ್ಷಣ ಒಂದು ಲಾಕರ್ ಏನೋ ತೊಗೊಂಡಿದ್ದಾಯ್ತು. ಅಲ್ಲಿ ಲಾಕರ್ ಎಲ್ಲ ತೊಗೊಂಡು ನಮ್ಮದು ಏನಿರುತ್ತೆ ಲಗೇಜ್ ಎಲ್ಲ ಅಲ್ಲೆಲ್ಲ ಶಿಫ್ಟ್ ಮಾಡಿದ್ದಾಯಿತು. ಇನ್ನು ಹಾಗೇ ಸ್ವಲ್ಪ ಅಂದವೇ ಹೋಗ್ತಾನೆ ಡ್ರೈ ಗೇಮ್ಗಳು ಏನಿರುತ್ತೆ ಅದನ್ನೆಲ್ಲ ಆಡಿಕೊಂಡು ಹೊರಟಿದ್ದಾಯಿತು. ಇನ್ನು ಹಾಗೆಯೇ ಹೊಟ್ಟೆ ಹಸಿವಾಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲೇ ಏನಿರುತ್ತೆ ನಮಗೆ ಫ್ರೀ ಮಧ್ಯಾಹ್ನ ಲಂಚ್ ಇರುತ್ತೆ. ಹಾಗೆಯೇ ಬೆಳಗ್ಗೆ ಕೂಡ ನಾನು ಮನೆಯಿಂದನೇ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೋಗಿದ್ದೆ. ಇನ್ನು ಬೆಳಗ್ಗೆ ಹೋಗಿದ ತಕ್ಷಣ ಅಲ್ಲೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತು, ಅಂದರೆ ಫ್ರೀ ಕಾಸ್ಟ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ತಿನ್ಕೊಂಡಿದ್ದಾಯಿತು. ಇನ್ನು ಮಧ್ಯಾಹ್ನ ಏನಿರುತ್ತೆ ಹಾಗೆ ಗೇಮ್ ಆಡ್ತಾ ಸುಸ್ತಾಗುತ್ತಲ್ವ, ಜಾಸ್ತಿ ಆಟ ಆಡಿದಷ್ಟು ಜಾಸ್ತಿ ಸುಸ್ತಾಗ್ತಿರುತ್ತೆ, ಅಲ್ಲೆಲ್ಲ ನಡೆದಾಡಬೇಕಲ್ವ ಜಾಸ್ತಿ. ಸೊ ಮಧ್ಯಾಹ್ನ ಕೂಡ ಲಂಚ್ ಅಲ್ಲೇ ಇರುತ್ತೆ. ಮತ್ತು ಮಧ್ಯಾಹ್ನ ಲಂಚನ್ನೆಲ್ಲ ಅಲ್ಲೇ ಹೋಗಿ ಹೋಟೆಲಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಏನಿರುತ್ತೆ
ಆನ್ ದ ವೇ ಮತ್ತೆ ಗೇಮ್ನ ಸ್ಟಾರ್ಟ್ ಮಾಡಿದ್ದಾಯಿತು. ಇನ್ನು ಕೊನೆ ಲಾಸ್ಟಲ್ಲಿ ನಾವು ವಾಟರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಯಿತು. ಮುಂಚೆನೇ ವಾಟರ್ನಲ್ಲಿ ಆಡಿದರೆ ಏನಾಗುತ್ತೆ, ಫುಲ್ ಎಲ್ಲ ಒದ್ದೆ ಆಗಿರ್ತೀವಿ, ಮತ್ತು ಡ್ರೈ ಗೇಮ್ಗಳು ಆಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮುಂಚೆ ಡ್ರೈ ಗೇಮ್ಗಳನ್ನ ಆಡಿ ಆಮೇಲೆ ವಾಟರ್ ಗೇಮ್ಗಳನ್ನ ಆಡ್ಕೊಂಡಿದ್ದಾಯಿತು. ಇನ್ನು ಹಾಗೆಯೇ ನನಗೆ ತುಂಬ ಭಯ ಆಗುವಂಥದ್ದು ಏನಿರುತ್ತೆ ಗೇಮ್ಗಳು, ಅದಕ್ಕಂತೂ ನಿಜ ಹೋಗಲಿಲ್ಲ ನಾನು. ತುಂಬ ಅದು ಮೇಲೆ ಹೋಗ್ತಿದ್ದಂಗೆ ಸ್ವಲ್ಪ ತಲೆ ಸುತ್ತೋದೈತಿ, ಎಲ್ಲ ಬರೋಕ್ಕಾಗತ್ತೆ. ಹಾಗಾಗಿ ನನಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ, ಪರವಾಗಿಲ್ಲ ಬೆಟರ್ ಇದೆ ಇದು ಆಡ್ಬೋದು ಅಂತ ಅನಿಸುತ್ತೋ, ಸೊ ಆ ಥರ ಗೇಮ್ಗಳನ್ನ ಆಡಿದ್ದಾಯಿತು. ಇನ್ನು ಈಗೇನಿದೆ ಇದು ಗಡಿಯಾರ ಥರ, ಇದನ್ನು ಕೂಡ ಹೋದ್ಸಲ ಆಡಿದ್ವಿ. ಈ ಸಲನೂ ಕೂಡ ಅದು ಚೆನ್ನಾಗಿರುತ್ತಲ್ಲ, ಮೇಲೆ ಹೋದರೆ ಫುಲ್ಲು ಎಲ್ಲನೂ ಕಾಣುತ್ತೆ, ಒಂಡರ್ಲ ಫುಲ್ ಕಾಣುತ್ತೆ. ಸುತ್ತಮುತ್ತ ಇಲ್ಲಿ ಇರುವಂಥ ಸ್ವಲ್ಪ ಚೆನ್ನಾಗಿ ನೇಚರ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ಕೂಡ ಎಂಜಾಯ್ ಮಾಡಿಕೊಂಡು ಆಡಿದ್ದಾಯಿತು. ಮತ್ತು ಹಾಗೆಯೇ ಮೊಬೈಲ್ಗಳನ್ನ ಈ ಥರ ಡ್ರೈವ್ ಗೇಮ್ಗಳನ್ನ ಆಡಬೇಕಾದ್ರೆ ಅಷ್ಟೇ ತೊಗೊಂಡೋಗಿದ್ವಿ. ಅಲ್ಲಿ ಸೇಫ್ಟಿಗೆ ಅಂತ ಒಂದು ಏನಿರುತ್ತೆ ಮೊಬೈಲ್ ಪೌಚ್ ಸಿಗುತ್ತೆ, ಬಟ್ ನಾನು ಅದನ್ನು ತೊಗೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಆಡಬೇಕಾದ್ರೆ ಅಷ್ಟೇ ನಾನು ಮೊಬೈಲ್ನ ಇಟ್ಕೊಂಡಿದ್ದೆ. ಇನ್ನು ವಾಟರ್ಗೆ ಹೋದಾಗ ಮತ್ತು ಬೇರೆ ಕಡೆ ಇದ್ದಾಗೆಲ್ಲ ಲಾಕರಲ್ಲಿ ಇಟ್ಬಿಟ್ಟೆ. ಮತ್ತು ಅಲ್ಲಿಂದ ಬಂದು ಇದನ್ನೆಲ್ಲ ಮೊಬೈಲ್ನ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ತುಂಬ ಅದೊಂಥರ ಮಿಸ್ ಆಯಿತು, ಬೇಜಾರಾಗ್ತಿತ್ತು. ಏಕೆಂದರೆ ಅಲ್ಲೆಲ್ಲ ಸ್ವಲ್ಪ ಕಂಫರ್ಟಬಲ್ ಇತ್ತು, ಪರವಾಗಿಲ್ಲ ಆರಾಮಾಗಿ ಸೇಫ್ಟಿಯಾಗಿ ಮೊಬೈಲ್ನ ತೊಗೊಂಡು ಆಡ್ಬೋದಿತ್ತು ಅಂತ ಆಮೇಲೆ ಫೀಲ್ ಆಯ್ತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾವಾಗಲೂ ಹಿಂಗೆ ಆಗುತ್ತೆ, ಏನಾದರೂ ಒಂದು ಮಿಸ್ ಆಗುತ್ತೆ. ಸೊ ಪರವಾಗಿಲ್ಲ, ಒಂದಷ್ಟು ಕ್ಯಾಪ್ಚರ್ನ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಓಕೆ ಫ್ರೆಂಡ್ಸ್, ಅದಕ್ಕೆ ನೋಡಿದ್ರಲ್ವ ವಂಡರ್ಲಾ ಟ್ರಿಪ್ನ ತುಂಬ ಎಂಜಾಯ್ ಮಾಡಿದ್ದಾಯಿತು. ಸೊ ಹಾಗೆಯೇ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.